ಅಹಲ್ಯೋದ್ಧರಣ ಖರಹನನ ಎತ್ತಿದ ಧನುಸ್ಸನ್ನು ಕೆಳಗೆ ಇಳಿಸುವುದಕ್ಕೆ ಮೊದಲಾಗಿ 14,000 ರಾಕ್ಷಸರನ್ನು ನಾಶ ಮಾಡಿ ಒಮ್ಮೆ ಹಣೆಯ ಬೆವರನ್ನು ನೀನು ಹೊರಸಿದ್ದಿಯಂತೆ. ಅಂತ ಯೋಗ್ಯತಾವಂತ ಮರ್ಯಾದಾ ಪುರುಷೋತ್ತಮನಾಗಿ ತಾವಂತನಂತೆ ಆತ ಮಾ ನಿಷಾದ ಪ್ರತಿಷ್ಠಾಂ ಸಮಗಮ ಶಾಶ್ವತಿ ಸಮ ಯತ್ರೌಂಚ ಮಿಥುನಾದೇಕ ಮೋದೇಕ ಮೋಹಿತವು ಎನ್ನುವಂತೆ ಕ್ರೌಂಚ ಪಕ್ಷಿಗಳಂತೆ ಕಂಡಂತ ರಾವಣ ಹಾಗೂ ಮಂಡೋದರಿಯರಲ್ಲಿ ರಾವಣನನ್ನು ಬೇಟೆಗಾರನ ರೂಪದಿಂದ ಶ್ರೀರಾಮಚಂದ್ರ ಮತಿಸಿದಾಗ ಅಲ್ಲಿ ದುಃಖಿಸುತ್ತಾ ಮಂಡೋದರಿ ತನ್ನ ದೇಹತ್ಯಾಗಕ್ಕೆ ಮುಂದಾದಳು. ಆ ಹೊತ್ತಿನಲ್ಲಿ ಬೇಡ ರೂಪಿಯಾಗಿದ್ದವ ಅದು ಬೇಡ ಅಂತ ತಡೆದು ಶ್ರೀರಾಮಚಂದ್ರಮನಿಯ ಆಕೆಯನ್ನು ಉಳಿಸಿ ಲೋಕದಲ್ಲಿ ನೀನು ಹೇಗಿರಬೇಕು ಎನ್ನುವುದನ್ನು ಪತಿವ್ರತೆಯರ ಸಾಲಿನಲ್ಲಿ ನೀನು ಕಾಣುವಂತಹ ಯೋಗ ನನಗೆ ಪ್ರಾಪ್ತಿಸಲಿ ಅಂತ ಹರಸಿದನಂತೆ. ಅಂತ ಶ್ರೀರಾಮಚಂದ್ರಮನಾದಂತಹ ನಿನ್ನನ್ನು ಈ ಹೊತ್ತಿನಲ್ಲಿ ಕಾಣ್ತಾ ಇದ್ದೇನೆ ಎಂದರೆ ನನ್ನ ಮತಿ ಭ್ರಮಣೆಯೆಲ್ಲ ದೂರಾಗಿ ಮನಸ್ಸಿನಲ್ಲಿ ಭಯ ಅಧಿಕವಾಗುತ್ತಾ ಉಂಟು. ದೇವರಿಗೆ ದ್ರೋಹ ಮಾಡಿದ ಪಾಪಿ ನಾನಾಗುತ್ತಾ ಇದ್ದೇನೆ ಭಯಗೊಂಡೆ. ಕಾದಿದೆ ಎಂದು ತಿಳಿಸಿಲ್ಲ ಜನರೆನ್ನನು ಮನೆಯ ಪಾರಿದಾದ ನೀವು ಹೋರಾಟ ಮಾಡಿದ್ದೆ ಎಂದು ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲ. ನಾನು ಮಾಡಿಸಿದ್ದು ನಾನು ಬೈದದ್ದಲ್ವೇ ನೀನು ಬೈಯಿಸಿಕೊಂಡ ನಾನು ಬಡಿಯುವುದಕ್ಕೆ ಮುಂದಾದದ್ದಲ್ವೇ? ಅಯ್ಯ, ನಾನು ಇದೇ ರೂಪದಿಂದ ನಿನ್ನ ಬಳಿಗೆ ಬರುತ್ತಿದ್ದೆ. ನೀನು ಬಡಿಯುವುದಕ್ಕಿತ್ತೆ, ನಾನು ಎನ್ನುವುದನ್ನು ಬಡಿಸಿಕೊಳ್ಳುವುದಕ್ಕೆ ನನ್ನನ್ನು ನಿಂದಿಸುವುದಕ್ಕಿತ್ತೆ. ಅದನ್ನೆಲ್ಲ ಕಿತ್ತೆಗೆ ಬೇಕಂತ ಹೇಳಿಕೊಂಡು ನಾನು ಇಲ್ಲಿಯವರೆಗೆ ಈ ರೂಪದಿಂದ ಬರುವುದಕ್ಕೆ ನೀನು ನನ್ನಲ್ಲಿಗೆ ಅಂತಲೇ ಬಂದದ್ದು. ಅಯ್ಯ, ಒಂದು ಕಾಲದಲ್ಲಿ ನಿಮಗೆ ಹೇಳಿದಂತಹ ಮಾತು, ಮುಂದಿನ ಯುಗದಲ್ಲಿ ಬೇರೆ ರೂಪದಲ್ಲಿ ನಿಮಗೆ ದರ್ಶನವನ್ನು ಕೊಡುತ್ತೇನೆ ಅಂತ ಹೇಳಿ ಇಂಥದ್ದೇ ರೂಪ ಅಂತ ನಾನು ಹೇಳುತ್ತಿದ್ರೆ ನೀವು ಇಂಥದ್ದೆಲ್ಲ ಮಾಡುವುದಕ್ಕಿಂತ ನನಗೆ ಮುಖ ತೋರಿದ್ದೇನೆ ಅಂತ ಹೇಳಿಲ್ಲ. ಪಾದ ದರ್ಶನದ ಸೌಭಾಗ್ಯ ಆದ್ರೆ ಇಂದು ಮುಖವನ್ನೇ ಕಾಣಿಸಿದೆಯಲ್ಲ ದೇವರೇ. ನೀನು ಪಾದವನ್ನೇ ನೋಡ್ಲಿಲ್ಲ, ನೀನು ನೋಡಿದ್ದು ಮುಖವನ್ನೇ ಹೊರತು ಪಾದ ಮಾಡಲಿಲ್ಲ ನೀನು. ಅಂದ್ರೆ ಮುತ್ತು ಮಗಳ ಮುಖ ನೋಡಿದಾಗ ನನಗೆ ಕಂಡದ್ದು ನಿನ್ನ ಮುಖ. ನಿನ್ನ ಸ್ವಾಧೀನದಲ್ಲಿದ್ದಂತ ಯಾವ ಮಣಿ ಮತ್ತೊಬ್ಬನ ಹಸ್ತಗತವಾಗಂತ ತಿಳ್ಕೊಂಡು ನಿನಗೆ ಸಿಟ್ಟು ಏರಿತು, ನಾನು ಅಹಂ ಅಂಕುರಿಸಿತು. ಆದೇಶದಿಂದಾಗಿ ಪಾದ ನೋಡುವಂತ